ಇನ್ಫಿನಿಕ್ಸ್ ನೋಟ್ 15X ಅನ್ನು ನೀವು 11,500 ರೂಪಾಯಿಗೆ ತಗೊಳ್ಬೋದು. ಈ ಫೋನ್ ಬಗ್ಗೆ ಜನರುಗಳಿಗೆ ತುಂಬ ಡೌಟ್ ಇದೆ. ಬ್ಯಾಟ್ರಿ ಹೇಗಿದೆ, ಡಿಸ್ಪ್ಲೇ ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನಾನು ಆ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ. ಈ ಫೋನ್ನ ನೀವು ತಗೊಳ್ಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ನ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ನಮಗೆ ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟಾಗಿ ಮೊಬೈಲ್ ಸಿಗ್ತಾ ಇದೆ. ಪ್ರೀಮಿಯಂ ಫೋನ್ ಲುಕ್ ಕಾಣ್ತಾ ಇದೆ. ಆ ನಂತರ 45 ವಾಟ್ಸ್ ಚಾರ್ಜರ್ ಸಿಗ್ತಾ ಇದೆ. ಆ ನಂತರ B2C ಕೇಬಲ್ ಸಿಗ್ತಾ ಇದೆ. ಆ ನಂತರ ನಿಮಗೆ ಗುಡ್ ಕ್ವಾಲಿಟಿ ಪೌಚ್ ಕೂಡ ಸಿಗ್ತಾ ಇದೆ. ಆ ನಂತರ ಡಾಕ್ಯುಮೆಂಟೇಷನ್ ಸಿಗ್ತಾ ಇದೆ. ಆ ನಂತರ ಹೊಸದೊಂದು ಕೊಟ್ಟಿದ್ದಾರೆ ಡಾಕ್ಯುಮೆಂಟೇಷನ್ನು. ಈ ಬಾಕ್ಸಲ್ಲಿ ಸಿಗ್ತಾ ಇದೆ. ನೀವು ಟೆಂಪರ್ ಗ್ಲಾಸ್ ಹಾಕ್ಸ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಇನ್ನೇನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಫೋನ್ನ ಡಿಸೈನ್ ನೋಡೋದಾದರೆ ಈ ಫೋನ್ನ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ಹತ್ರ ಈಗ ಇರೋದು ಗ್ರೀನ್ ಕಲರ್ ಇದೆ ಮತ್ತು ಇನ್ನೆರಡು ಕಲರಲ್ಲಿ ಅವೈಲೇಬಲ್ ಇದೆ. ಈ ಗ್ರೀನ್ ಕಲರಲ್ಲಿ ವೆಗನ್ ಲೆದರ್ ಬ್ಯಾಕ್ ಇದೆ. ಮತ್ತು ಇದರಲ್ಲಿ ಕೈಯಲ್ಲಿ ಹಿಡಿದಾಗ ತುಂಬ ಪ್ರೀಮಿಯಂ ಫೀಲ್ ಕೂಡ ಸಿಗುತ್ತೆ. ಇದರ ಮೇಲೆ ಟೆಕ್ಸ್ಚರ್ ಡಿಸೈನ್ ಕೂಡ ಸಿಗುತ್ತೆ. ಇದರಿಂದ ಇದರ ಪ್ರೀಮಿಯಂ ಫೀಲ್ ಬರುತ್ತೆ. ಜೊತೆಗೆ ಇದರ ಬಾಕ್ಸ್ನಲ್ಲಿ ಬೆಸ್ಟ್ ಕ್ವಾಲಿಟಿ ಇರೋ ಬ್ಯಾಕ್ ಕವರ್ ಕೂಡ ಸಿಗುತ್ತೆ. ಇದು 4 ಕಡೆಯಿಂದ ಕವರ್ ಆಗುತ್ತೆ. ಮಾತ್ರ ಇದರ ಸೈಡ್ ಫ್ರೇಮ್ ಪ್ಲಾಸ್ಟಿಕ್ ಇದೆ. ಆದ್ರೂ ಇದರ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ ಮತ್ತು ಇದರ ಗ್ರಿಪ್ ಕೂಡ ಚೆನ್ನಾಗಿದೆ. ಕೈಯಲ್ಲಿ ಹಿಡಿದಾಗ ಜಾರಲ್ಲ, ಬೀಳಲ್ಲ. ಮತ್ತು ಇದರ ಕ್ಯಾಮ್ರಾ ಮಾಡ್ಯೂಲ್ ಜಾಮ್ ಕಟ್ಟಲ್ಲಿ ಇದೆ. ಇದು ಕೂಡ ಪ್ರೀಮಿಯಂ ಆಗಿದೆ. ಡಿಸೈನ್ ಅಕಾರ್ಡಿಂಗ್ ಈ ಫೋನ್ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ. ಇದರ ಕ್ಯಾಮ್ರಾ ಮಾಡೆಲ್ನಲ್ಲಿ ಒಂದು ಲೈಟ್ ನೋಡೋಕ್ಕೆ ಸಿಗುತ್ತೆ. ಇದರ ಹೆಸರು ಆಕ್ಟಿವ್ ಹಾಲೋ ಲೈಟ್. ಇದನ್ನ ನೀವು ಗೇಮ್ ಆಡಿದಾಗ, ಫೋನ್ ಚಾರ್ಜಿಂಗ್ ಇಟ್ಟಾಗ, ಕಾಲ್ ಬಂದಾಗ ಅಥವಾ ಮೆಸೇಜ್ ಬಂದಾಗ ಈ ಲೈಟ್ ಬ್ಲಿಂಕ್ ಆಗುತ್ತೆ. ಇದರ ಜೊತೆಗೆ ನಿಮಗೆ IR ಬ್ಲಾಸ್ಟರ್ ಸಿಗುತ್ತೆ. ನೀವು ಈ ಫೋನಿಂದ ನಿಮ್ಮ ಮನೆಯ TV, ಫ್ಯಾನ್, AC ಎಲ್ಲನೂ ಕಂಟ್ರೋಲ್ ಮಾಡ್ಬೋದು. ಇದು ತುಂಬ ಯೂಸ್ಫುಲ್ ಆಗಿದೆ ಮತ್ತು ಈ ಫೋನ್ ಲೈಟ್ ವೆಯ್ಟ್ ಆಗಿದೆ. ಆದರೆ ಈ ಫೋನ್ನಲ್ಲಿ 5000 mAh ಬ್ಯಾಟ್ರಿ ಇದೆ ಮತ್ತು 45 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಈ ಫೋನ್ 60 ಮಿನಿಟ್ಸಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ ಮತ್ತು ಇದರಲ್ಲಿ ಬ್ಯಾಟ್ರಿ ಡ್ರೈನ್ ಪ್ರಾಬ್ಲಮ್ ಇಲ್ಲ. 1 ಡೇ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಮತ್ತು ಈ ಫೋನ್ನ ಕೆಳಗಡೆ ಮೈಕ್ರೋಫೋನ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಸ್ಪೀಕರ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ರೈಟ್ ಸೈಡ್ನಲ್ಲಿ ಪವರ್ ಆನ್ ಆ್ಯಂಡ್ ಆಫ್ ಬಟನ್ ಇದೆ, ವಾಲ್ಯೂಮ್ ಬಟನ್ ಇದೆ ಮತ್ತು ಈ ಫೋನ್ನ ಮೇಲೆ ಸ್ಪೀಕರ್ ಇದೆ. ಈ ಫೋನ್ನಲ್ಲಿ ಡ್ಯೂಯಲ್ ಸ್ಪೀಕರ್ ಸಿಗುತ್ತೆ ಮತ್ತು ಇದರ ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಜೋರಾಗಿ ಕೇಳುತ್ತೆ. ಇದನ್ನು ನೀವೇ ಕೇಳಿ. ಇದರಲ್ಲಿ 15 5G ಬ್ಯಾಂಡ್ ಸಪೋರ್ಟ್ ಕೂಡ ಇದೆ. Wi-Fi 6 ಇದೆ, ಬ್ಲೂಟೂತ್ 5.4 ಸಿಗುತ್ತೆ ಮತ್ತು IP64 ರೇಟಿಂಗ್ ಕೂಡ ಇದೆ. ಇದರ ಮೇಲೆ ಸ್ವಲ್ಪ ನೀರು ಬಿದ್ದರೆ ಏನಾಗಲ್ಲ, ಬಟ್ ಅಂಡರ್ ವಾಟರ್ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 6.67 ಇಂಚಸ್ HD+ IPS LCD ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 600 ನಿಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇಂಡೋರ್ನಲ್ಲಿ ಚೆನ್ನಾಗಿ ಕಾಣುತ್ತೆ, ಔಟ್ಡೋರ್ನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಜಾಸ್ತಿ ವಿಸಿಬಲ್ ಆಗಿ ಕಾಣೋದಿಲ್ಲ. ಆದರೆ ಈ ಬಜೆಟ್ ಅಕಾರ್ಡಿಂಗ್ಲಿ ಈ ಫೋನ್ನ ಡಿಸ್ಪ್ಲೇ ಚೆನ್ನಾಗಿದೆ ಮತ್ತು ಯೂಟ್ಯೂಬ್ನಲ್ಲಿ HDR ಕಂಟೆಂಟ್ನ ನೋಡ್ಬೋದು ಮತ್ತು ನೆಟ್ಫ್ಲಿಕ್ಸಲ್ಲಿ HDR ವಿಡಿಯೋಸ್ನಲ್ಲಿ ಸ್ಟ್ರೀಮ್ ಮಾಡ್ಬೋದು. ವಿಡಿಯೋಸ್ ಕ್ವಾಲಿಟಿ ತುಂಬ ಚೆನ್ನಾಗಿ ಕಾಣುತ್ತೆ. ಕಲರ್ಸ್ ಚೆನ್ನಾಗಿದೆ. ಇದು Android 15 ಮತ್ತು XOS 15ನಲ್ಲಿ ಬರುತ್ತೆ. ಈ UI-ನಲ್ಲಿ ತುಂಬ ಕಸ್ಟಮೈಸ್ ಆಪ್ಷನ್ ಸಿಗುತ್ತೆ. ಜಾಸ್ತಿ ಅನ್ವಾಂಟೆಡ್ ಆ್ಯಪ್ಸ್ ಬರೋದಿಲ್ಲ. ಕ್ಲೀನ್ ಎಕ್ಸ್ಪೀರಿಯನ್ಸ್ ನೋಡೋಕ್ಕೆ ಸಿಗುತ್ತೆ. ಜೊತೆಗೆ ಇದರಲ್ಲಿ ತುಂಬ AI ಫೀಚರ್ಸ್ ಕೂಡ ಸಿಗುತ್ತೆ. ವಾಯ್ಸ್ ಅಸಿಸ್ಟೆನ್ಸ್, AI ಸಮರೈಸ್, ಸರ್ಕಲ್ ಫೀಚರ್ಸ್ ಅಂತ ಬೇರೆ ಬೇರೆ AI ಫೀಚರ್ಸ್ ಕೂಡ ಸಿಗುತ್ತೆ. ಇದಕ್ಕೆ 2 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಈ ಫೋನ್ನಲ್ಲಿ MediaTek Dimensity 7300 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ 15,000 ರೂಪಾಯಿ ಫೋನಲ್ಲಿ ಬರುತ್ತೆ. ಆದರೆ ಇನ್ಫಿನಿಕ್ಸ್ನವರು 11,500 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಇದರಲ್ಲಿ 5 lakhs ಪ್ಲಸ್ ಆಂಜಿಟ್ಯೂಡ್ ಸ್ಕೋರ್ ಇದೆ ಮತ್ತು 89% CPU ಥ್ರೋಟಲ್ ಕೂಡ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ ಮತ್ತು ಇದರಲ್ಲಿ LPDDR4X RAM ಇದೆ ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ಇದರಲ್ಲಿ ಸ್ವಲ್ಪ ಗೇಮಿಂಗ್ ಆಡದೆ ನನ್ನ ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. BGMIನಲ್ಲಿ ಸ್ಮೂತ್ ಆಪ್ಷನ್ನಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ನಲ್ಲಿ ಆಡ್ಬೋದು. ಗೇಮಿಂಗ್ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಆಗಲ್ಲ, ಸ್ಮೂತ್ ಗೇಮಿಂಗ್ ಸಿಗುತ್ತೆ. ಪರ್ಫಾರ್ಮೆನ್ಸ್ ಅಕಾರ್ಡಿಂಗ್ಲಿ ಈ ಫೋನ್ ತುಂಬ ಚೆನ್ನಾಗಿದೆ.
ಇನ್ನು ಇದರ ಕ್ಯಾಮ್ರಾ ಕಡೆ ಬರೋದಾದ್ರೆ ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಇದೆ, 2 MP ಮ್ಯಾಕ್ರೋ ಕ್ಯಾಮ್ರಾ ಇದೆ ಮತ್ತು 8 MP ಸೆಲ್ಫಿ ಕ್ಯಾಮ್ರಾ ಇದೆ. ಜೊತೆಗೆ ಫ್ರಂಟ್ ಅಲ್ಲಿ ಮತ್ತು ಬ್ಯಾಕ್ ಅಲ್ಲಿ ಎರಡು ಕಡೆ ಫ್ಲಾಶ್ ಲೈಟ್ ಇದೆ. ಇದರ ಬ್ಯಾಕ್ ಕ್ಯಾಮ್ರಾ ಇಂದ 4K ವಿಡಿಯೋಸ್ ರೆಕಾರ್ಡ್ ಮಾಡಬಹುದು ಮತ್ತು ಫ್ರಂಟ್ ಕ್ಯಾಮ್ರಾ ಇಂದ 1080p 30 FPS ನಲ್ಲಿ ತೆಗಿಬಹುದು. ಇದರ ಫೋಟೋ ಅಲ್ಲಿ ಕಲರ್ಸ್ ಚೆನ್ನಾಗಿ ಬರುತ್ತೆ, ಕ್ಲಾರಿಟಿ ತುಂಬಾ ಚೆನ್ನಾಗಿದೆ. ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಇದರ ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ, ಇನ್ನೂ ಬೆಟರ್ ಆಗಿ ಮಾಡ್ಬೋದಿತ್ತು ಮತ್ತು ನೈಟ್ ಫೋಟೋಸ್ ಇನ್ನೂ ಬೆಟರ್ ಆಗ್ಬೋದಿತ್ತು, ಇನ್ನೂ ಇದರ ಆಪ್ಟಮೈಸೇಷನ್ ಆಗಬೇಕಿತ್ತು. ಆದರೆ ಬಡ್ಜೆಟ್ ಅಕಾರ್ಡಿಂಗ್ಲಿ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಫೋಟೋ ಸ್ಯಾಂಪಲ್ಸ್ ನೀವು ಸಹ ನೋಡ್ಬೋದು. ಫೈನಲ್ ಆಗಿ ಇದಾಗಿತ್ತು ಇನ್ಫಿನಿಕ್ಸ್ನ ನೋಟ್ 50Xನ ಫುಲ್ ರಿವ್ಯೂ. ಇದನ್ನು ತಗೊಳ್ಬೋದಾ ಬೇಡವಾ ಅಂತ ನಾನೀಗ ಹೇಳ್ತೀನಿ. ಇದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈಗ ಇದರ 6GB ರ್ಯಾಮ್ ಮತ್ತು 128GB ವೇರಿಯಂಟ್ ಯಾವುದೇ ಬ್ಯಾಂಕ್ ಆಫರ್ಲಿದೆ, 11,500 ರೂಪಾಯಿ ಸಿಗ್ತಾ ಇದೆ. ಈ ಬಡ್ಜೆಟ್ ರೇಂಜ್ಗೆ ಈ ಫೋನ್ ಚೆನ್ನಾಗಿದೆ, ನೀವು ಇದನ್ನು ಕಣ್ಣು ಮುಚ್ಕೊಂಡು ತೊಗೊಳ್ಬೋದು. ಸೊ ಈ ಫೋನ್ ಬಗ್ಗೆ ನಿಮ್ಗೇನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.